ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಸ್ನೇಹಿತರೆ, ಏನು ನಿಮಗೊಂದು ಗುಡ್ ನ್ಯೂಸ್ ಏನು ನೋಡ್ಕೊಂಬಂದಿದ್ದೀರಾ ಅಬೌಟ್ ನಿಮ್ಮೊಂದು ಪಿ ರಿಇಂಬರ್ಸ್ಮೆಂಟ್ ಅಂದರೆ ಶುಲ್ಕ ಮರುಪಾವತಿ. ಓಕೆ, ಯಾವುದೇ ಒಂದು ಕೋರ್ಸ್ ಮಾಡ್ತೀರಿ ಏನೆಲ್ಲವನ್ನು ಕೂಡ ಹಣ ಜಮಾ ಆಗ್ತಾ ಇದ್ದಾವೆ ಅಂತಂದು ಈಗ ಹಣ ಜಮಾ ಆಗ್ತಾ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ 1 ವೀಕ್ ಆಗ್ತಾನೆ ಬಂತು. ಓಕೆ, ಈಗ 1 ವೀಕ್ ಆಗ್ತಾ ಬಂತು. ಎಷ್ಟು ಹುಡುಗರು ಬಂದಿದೆ, ಇವನ್ ನನಗೂ ಕೂಡ ಬಂದೈತೆ, ನಮ್ಮ ಬ್ರದರ್ಗೂ ಕೂಡ ಬಂದೈತೆ, ನಮ್ಮ ಕಾಲೇಜಲ್ಲಿರುವಂಥ ಆಲ್ಮೋಸ್ಟ್ 90% ಸ್ಟೂಡೆಂಟ್ಸ್ಗೆ ಬಂದೈತೆ. ಇನ್ನೂ ರಿಮೈನಿಂಗ್ 10% ಬಂದಿಲ್ಲ. ಸೊ ಏನಕ್ಕೆ ಬಂದಿಲ್ಲ, ನಿಮಗೆ ಬಂದೈತೆ ಅಲ್ಲ, ಬೇಗ ಕಮೆಂಟ್ ಹಾಕಿ. ಓಕೆ ಸ್ನೇಹಿತರೆ, ಇದು ಕೋರ್ಸ್ ಮೇಲೆ ಡಿಪೆಂಡ್ ಆಗಿಬಿಟ್ಟು ಅಮೌಂಟ್ ಬರ್ತದೆ. ಲೈಕ್ ಎಕ್ಸಾಂಪಲ್, ಈಗ ನೋಡಿ, ನಮ್ಮ ಒಂದು ಕೋರ್ಸ್ BS ನರ್ಸಿಂಗ್ ಮಾಡುವಂಥ ಕೋರ್ಸ್ಗಳು ಏನಿದ್ದಾರೆ ಅಂತಂದರೆ 4,000 ರೂಪಾಯಿ ಬರ್ತಾಯಿದೆ ಈ ವರ್ಷ. ಓಕೆ, ಬಟ್ ಪ್ರೀವಿಯಸ್ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಓಕೆ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಆ್ಯಂಡ್ ಇಂಜಿನಿಯರ್ದವ್ರಿಗೆ ಏನಿದೆ ಅಂತಂದರೆ 18,000 ರೂಪಾಯಿ ಇದೆ. ಅಂದರೆ ಪ್ರೀವಿಯಸ್ ಇಯರ್ ಎಷ್ಟಿದೆ, 22,000 ಇತ್ತು. ಓಕೆ, ಪ್ರೀವಿಯಸ್ ಇಯರ್ 22,000 ಇದ್ದಿದ್ದು 18,000 ಮಾಡಿದಾರೆ. ಸ್ವಲ್ಪ ಹಂಗೆ ವೇರಿಯೇಷನ್ ಆಗ್ತಿರ್ತದೆ ವರ್ಷ, ಬಟ್ ಬಂದಿದೆ ಎಷ್ಟಾಗಲಿ. ಸೊ ಇದು ಒಂದು ಖುಷಿ ವಿಚಾರ. ನೋಡ್ತಿರ್ಬೋದು ಬೇಕಾದ್ರೆ 18,000 ರೂಪಾಯಿ. ಅದು ಇದೇನಪ್ಪ ಅಂತಂದರೆ 18/3/2025 ಅವತ್ತೇ ಬಂದಿತ್ತು. ಅವತ್ತೇ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಸೊ ನಾನು ಕೂಡ ಬ್ಯುಸಿ ಆದೆ. ಅಂದರೆ ಇನ್ನೂ ಸ್ವಲ್ಪ ಬರಲಿ, ಭಾಳಷ್ಟು ಹುಡುಗರಿಗೆ ಬರಲಿ ಅಂತಂದು. ಆ್ಯಂಡ್ ಇವತ್ತು ಕೂಡ ಎಷ್ಟೊಂದು ಹುಡುಗರು ಕೂಡ ಕ್ರೆಡಿಟ್ ಆಗಿದೆ. ಓಕೆ, ಸೊ ದಟ್ಸ್ ವೈ ನಿಮ್ಗೆ ಏನು ಹೇಳ್ತಿದ್ದೀನಿ ಅಂತಂದರೆ, ಏನೇ ಆಗಲಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋರು ಮಾತ್ರ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ತಿದ್ದೀನಿ. ಅಂದರೆ ಒಂದು ವರ್ಷ ಆಗ ಅಪ್ಲೈ ಮಾಡಿರ್ತಾರೆ, ಅದೇ ವರ್ಷನೇ ಏನೋ ಸ್ವಲ್ಪ ಗೌರ್ಮೆಂಟಿಗೆ ತೊಂದರೆ ಬಿಟ್ಟು ಹಣ ಬಂದಿರಲ್ಲ. ಬಟ್ ಹಂಗಂತಂದು ಬರಲ್ಲ ಬಿಡ ಅಂತ ಸುಮ್ಮನೆ ಬಿಟ್ಟಾಗ ನೋಡಿ, ಈ ವರ್ಷ ಎಷ್ಟು ಬೇಗನೆ ಆಗಿದೆ ಅಂತಂದರೆ ಈ ವರ್ಷ 2025 ಎಂಡಿಂಗ್ವರೆಗೂ ಇರುತ್ತೆ ಚಾನ್ಸ್. ಓಕೆ, ಎಂಡಿಂಗ್ವರೆಗೂ ಕೂಡ ಟೈಮ್ ಇರ್ತದೆ ಅವ್ರಿಗೆ ಹಾಕೋಕೆ. ಬಟ್ ಇವಾಗಲೇ ಮಾರ್ಚಲ್ಲಿ ಹಾಕಿದ್ದಾರೆ. ಎನಿವೇ ಎಲ್ಲರೂ ಕೂಡ ಆಗ್ತದೆ. ಬಟ್ ನಿಮಗೆ ನಿಮ್ಮ ಒಂದು ಕೋರ್ಸು ಮತ್ತು ನಿಮ್ಗೆ ಎಷ್ಟು ಹಣ ಬಂದಿದೆ ಸ್ವಲ್ಪ ಕಮೆಂಟಲ್ಲಿ ಹಾಕಿ. ಬಟ್ ಆ್ಯಂಡ್ ಅದ್ರ ಜೊತೆಗೆ ನೀವು ಯಾವ ಕ್ಯಾಸ್ಟ್ ಬರ್ತೀರ ಅದನ್ನು ಕೂಡ ಹೇಳ್ಬೇಕಾಗುತ್ತದೆ. ಯಾಕಂತಂದರೆ ಇದು ಕ್ಯಾಸ್ಟ್ ಮೇಲೆ ಕೂಡ ಇಂಪಾರ್ಟೆಂಟು. ಆ್ಯಂಡ್ ಕೆಲವೊಬ್ರು ಕೇಳಿದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಅವರಿಗೆ ಹಣ ಬರಲ್ಲ ಬರ್ತಾರೆ ಅಂತಂದು. ಹೌದು, ಮ್ಯಾನೇಜ್ಮೆಂಟ್ ಸೀಟ್ ಅವರಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಬರಲ್ಲ, ಹಣ ಬರೋ ದೂರ ಆಯಿತು, ಅಪ್ಲಿಕೇಶನ್ ಹಾಕೋಕ್ಕೆ ಬರಲ್ಲ. ಓಕೆ, ಈ ವರ್ಷ ಹಂಗೆ ಆ ರೀತಿ ಮಾಡಿದ್ದಾರೆ. ಓಕೆ, ಸೊ ಬಟ್ ಆಲ್ಮೋಸ್ಟ್ ರಿಮೈನಿಂಗ್ ಎಲ್ಲರೂ ಕೂಡ ಓಕೆ ಮ್ಯಾನೇಜ್ಮೆಂಟ್ ಸೀಟ್ ಬಿಟ್ಟು ಉಳಿದವರು ಎಲ್ಲರೂ ಕೂಡ ಹಣ ಬಂದಿದ್ದಾವೆ. ಖುಷಿ ವಿಚಾರ. ಯಾಕಂದರೆ ಗೌರ್ಮೆಂಟ್ ಅವರು ಏನೇ ಆಗಲಿ ನಮ್ಮ ಹಣ ತೊಗೊತಾರೆ, ಬಟ್ ಸ್ವಲ್ಪ ಮಟ್ಟಿಗೆ ಅದು ಕೊಡ್ತಾ ಇದ್ದಾರೆ. ಓಕೆ, ಇದರಲ್ಲಾದರೂ ಹುಡುಗರು ಸ್ವಲ್ಪ ಖರ್ಚಿಗಾದರೂ ಆಗುತ್ತೆ ಅದಕ್ಕಾದರೂ ಬೇಕಾದಾಗ. ಬಟ್ ಇನ್ನೂ ಕೂಡ ಕೊಟ್ಟರೆ ಬೆಟ್ರು. ಬಟ್ ಯಾಕಂದರೆ ಆಸೆ ಇರಬೇಕಂತ ಇತಿಹಾಸ ಬೇಡ. ಯಾಕಂದರೆ ಇದು ವಿದ್ಯಾರ್ಥಿ ವೇತನ 18,000 ರೂಪಾಯಿ ಇಂಜಿನಿಯರ್ ಸ್ಟೂಡೆಂಟ್ಸಿಗೆ. ಯಾಕಂದ್ರೆ ಅವರು ಕಟ್ಟೋದು ಫೀಸು ಲಕ್ಷಾಂತರ ಗಟ್ಟಲೆ ಕಟ್ಟಿರ್ತಾರೆ. ಬಟ್ ಕೆಲವೊಂದಿಷ್ಟು ಹುಡುಗರು SNK ಕೋಟಾ ಅಥವಾ ಬೇರೆ ಕೋಟಾದಲ್ಲಿ ಕೂಡ ಬಂದಿರ್ತಾರೆ. ಅವರು ಕೂಡ ಕಡಿಮೆ ಇದೆ. ಓಕೆ, ಕೆಲವೊಂದಿಷ್ಟು ಹುಡುಗರಿಗೆ ಇಂಜಿನಿಯರ್ದವ್ರಿಗೆ ಶುಲ್ಕ ಮರುಪಾವತಿ 3,200 ಕಾಣ್ತದೆ. ಆ್ಯಂಡ್ ನರ್ಸಿಂಗ್ ಸ್ಟೂಡೆಂಟ್ಸ್ಗೆ 4,000 ಅಂತ ಹೇಳಿದೆ. ಬಟ್ BA BComದವ್ರು ಅವರು ಕೂಡ ಬೇರೆ ಅದ. ರೈತ ವಿದ್ಯಾಲಯ ಇದನ್ನು ಕೂಡ ಈಗ ಸ್ಟಾಪ್ ಮಾಡಿದ್ದಾರೆ. ರಿಮೈನಿಂಗ್ ಇವಾಗ ಪಿ ರಿಇಂಬರ್ಸ್ಮೆಂಟ್ ಒಂದು ಬಂದತ್ತೆ. ಆ್ಯಂಡ್ ಫುಡ್ ಆ್ಯಂಡ್ ಅಕಾಮಿಡೇಷನ್ ಕೂಡ ಸ್ಟಾಪ್ ಆಗಿದೆ ಈಗಾಗಲೇ. ಅಂತಂದರೆ ಅದು ಸ್ಟಾಪ್ ಆಗಿದೆ ಅಂತಂದರೆ ಹಣ ಬಂದಿರಂತಲ್ಲ. ಈಗ ಫುಡ್ ಆ್ಯಂಡ್ ಅಕಾಮಿಡೇಷನ್ ಏನಾಗಿದೆ ಅಂತಂದರೆ ಬಂದುಬಿಟ್ಟು ಸ್ಟಾಪ್ ಆಗೈತೆ. ಲೈಕ್ ಎಕ್ಸಾಂಪಲ್, ಈಗ ಯಾರು December 20th ಬಿಫೋರ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರು ಅವರೆಲ್ಲರೂ ಕೂಡ ಹಣ ಹಾಳೆ ಬಂದುಬಿಡೋದ. ಮೆನ್ಷನ್ ಮಾಡಿ ಹಾಳೆ ತೋರಿಸಿದೆ. ಬಟ್ ರಿಮೈನಿಂಗ್ ಸ್ಟೂಡೆಂಟ್ಸ್ ಇವಾಗ ಹೇಳ್ತೀನಿ ನೋಡಿ, ಯಾರಿಗೆಲ್ಲ ಈಗ ಅಪ್ಲಿಕೇಶನಲ್ಲಿ ಸ್ಟೇಟಸಲ್ಲಿ ನಿಮಗೆ ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲ, ಅಪ್ಲಿಕೇಶನ್ ಹಾಕಿ ಈಗ ನಿಮ್ಮ ಸ್ಟೇಟಸ್ ನೋಡ್ತೀರಿ ನೋಡಿರಿ, ಇಯರ್ ವೈಸ್ ಸ್ಟೇಟಸಲ್ಲಿ ಅದರಲ್ಲಿ ಅವೇಟೆಡ್ ಅಂತ ತೋರಿಸ್ತಾ ಇದೆಯೋ ಅದು ಕೂಡ ಈ ಮಂತು ಈ 1 ವೀಕಲ್ಲಿ ನಿಮಗೊಂದು ಅಮೌಂಟ್ ಬರ್ತದೆ, ವರಿಬೇಡ. ಓಕೆ, ಸೊ ಇನ್ನೂ ಕೂಡ ಅವೇಟೆಡ್ ಬಂದಿಲ್ಲ. ಬಟ್ ಈ ವೆರಿಫಿಕೇಷನ್ ಸಕ್ಸಸ್ ಆಗಿದೆ ಎಸ್ ಅಂತ ಇದ್ದೆ ಅಂತಂದರೆ ಸೊ ನೆಕ್ಸ್ಟ್ ಮಂತು ಕೂಡ ನಿಮ್ಗೆ ಅಮೌಂಟ್ ಬರ್ತದೆ. ಓಕೆ, ಸೊ ಸದ್ಯಕ್ಕಂತರೂ ಎಲ್ಲರೂ ಕೂಡ ಹಣ ಬರ್ತಾಯಿದೆ. ಓಕೆ, ಆ್ಯಂಡ್ ನಂದು ಒಂದು ಪ್ರೀವಿಯಸ್ ವೀಡಿಯೋದಲ್ಲಿ ಕೆಲವೊಂದಿಷ್ಟು ಹುಡುಗರಿಗೆ 25,000 ರೂಪಾಯಿ ಬಂದಿದ್ದು ಕೂಡ ಹೇಳಿದೆ. ಅದು ನೋಡಿರಿ SSP ಇದೆ. ಬಟ್ SSP ನಿಮ್ಮ ಸ್ಟೇಟಸಲ್ಲಿ ತೋರಿಸಲ್ಲ. ಓಕೆ, ಬಟ್ ನಿಮ್ಗೆ ಯಾವ ರೀತಿ ಅಂತಂದರೆ ಈಗ ಹೇಳ್ಬೇಕಂತಂದರೆ SSP ಸ್ಟೇಟಸಲ್ಲಿ ನಿಮ್ಗೆ ಇರೋದು ಮತ್ತೆ ಅಲ್ಲಿ ಬೇರೆ ಅಮೌಂಟ್ ತೋರಿಸ್ತಂದ್ರೆ ಅದು ಕೂಡ ಬರ್ತದೆ. ಬಟ್ ಈ 25,000 ರೂಪಾಯಿ ಇದ್ದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲ ಒಂದು ನರ್ಸಿಂಗ್ ಸ್ಟೂಡೆಂಟ್ಸ್ಗಳಿಗೆ 25,000 ರೂಪಾಯಿ ಯಾರೆಲ್ಲ ಅಪ್ಲೈ ಮಾಡಿದ್ರು ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಇದು ಅಪ್ಲೈ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಎರಡೂ ಕೂಡ ಇತ್ತು ಅದು. ಓಕೆ, ಅದು ಹಾಳೆ ಡೇಟ್ ಮುಗಿದು ಎಲ್ಲನೂ ಕೂಡ ಕ್ಲೋಸ್ ಆಯಿತು ಬಿಡಿ ಇವಾಗ. ಸೊ ಹಂಗಾಗಿ ನಾನು ಹೇಳ್ತಿರ್ತೀನಿ, ಯಾವಾಗ ಸ್ವಲ್ಪ ಗ್ರೂಪಲ್ಲಿ ಟಚ್ಚಲ್ಲಿರಿ, ಏನಾದರೂ ಸ್ಕಾಲರ್ಶಿಪ್ ಬಂದರೆ ಹೇಳ್ತಿರ್ತೀನಿ. ಓಕೆ, ಯಾಕಂದರೆ ನರ್ಸಿಂಗ್ ಹುಡುಗರು ನೋಡಿರಿ ಭಾಳಷ್ಟು ಹುಡುಗರು. ಓಕೆ, ನಮ್ಮ ಕಾಲೇಜಲ್ಲಿ ಪ್ರತಿಯೊಬ್ಬರು ಕೂಡ ಓಕೆ ಈವನ್ 8 ಜನ ಇದ್ದಾರೆ ಅಂದರೂ ಕೂಡ 8 ಜನನೂ ಕೂಡ 25,000 ರೂಪಾಯಿ ಸ್ಕಾಲರ್ಶಿಪ್ ಪಡ್ಕೊಂಡಿದ್ದಾರೆ. ಓಕೆ, ಕೆಲವೊಂದು ಟೈಮು ನಾ ಹೇಳುವಂತಹ ಸ್ಕಾಲರ್ಶಿಪ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಸ್ವಲ್ಪ ಫ್ರೀ ಟೈಮ್ ನೀವೇನಾದರೂ ಕೊಟ್ಟಾಗ್ತದೆ ಅಂತಂದರೆ ನಿಮಗೆ ಭಾಳಷ್ಟು ಮಟ್ಟಿಗೆ ಪರಿಣಾಮ ಬೀಳುತ್ತೆ ಮುಂದೆ. ಓಕೆ, ಅಂದರೆ ಒಳ್ಳೆ ರೀತಿಯಾಗಿ ಪರಿಣಾಮ ಅಂತ ಹೇಳ್ತಿದ್ದೀನಿ. ಸೊ ಇವಾಗ ಸದ್ಯಕ್ಕಂತರೂ ಈಗ SSP ಕಡೆಯಿಂದ ಬರುವಂಥ ಅಮೌಂಟು ಎಲ್ಲರೂ ಕೂಡ ಹಣ ಜಮಾ ಆಗ್ತಾಯಿದೆ. ಆ್ಯಂಡ್ ಮುಂದೆ ಬರುವಂತಹ ಏನಾದರೂ ಪ್ರೈವೇಟ್ ಸ್ಕಾಲರ್ಶಿಪ್ ಅದು ಎಲ್ಲನೂ ಕೂಡ ನಮ್ಮ ಒಂದು ವಾಟ್ಸಪ್ ಚಾನಲ್ ಕೂಡ ಹೇಳ್ತಾ ಇರ್ತೀವಿ. ಸೊ ದಟ್ಸ್ ವೈ ನೀವು ಹೋಗಿ ಜಾಯ್ನ್ ಆಗೋಂದ್ರೆ ಆಗ್ಬೋದು, ಅಥವಾ ಚಾನಲ್ ಟಚ್ಚಲ್ಲರಿ. ಆ್ಯಂಡ್ ಅಂದರೆ ಪಕ್ಕ ಬರುವಂಥ ಸ್ಕಾಲರ್ಶಿಪ್ನ ವೀಡಿಯೋ ಮಾಡಿ ಹೇಳ್ತಾ ಇರ್ತೀವಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.